ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರೀಕ್ಷೆ 2 ಮತ್ತು ಮರು ಮೌಲ್ಯಮಾಪನದ ಗೊಂದಲ ಶುರುವಾಗಿದೆ. ಈಗ ಮರು ಪರೀಕ್ಷೆ ಹಾಗೆ ಮೌಲ್ಯಮಾಪನ ಅರ್ಜಿಗೆ ಸರ್ವ ಸಮಸ್ಯೆ ಉಂಟಾಗಿದೆ. ಅಂದರೆ ರೀ ಎಕ್ಸಾಮ್ ಅನ್ನು ಬರೆಯುವಂಥವ್ರು ಅಥವಾ ಫೇಲ್ ಆದಂಥವ್ರು ಅಥವಾ ರಿವ್ಯಾಲ್ಯೂಯೇಷನ್ ಹಾಕಿದಂಥವ್ರಿಗೆ ಬಹಳ ತೊಂದರೆ ಆಗ್ತಿದೆ. ಅದು ಅಪ್ಲಿಕೇಶನ್ ಓಪನ್ ಆಗ್ತಿಲ್ವಂತೆ. ನಾಳೆ ಕೊನೆ ದಿನ ಇದು. ಸರ್ವರ್ ಸಮಸ್ಯೆ ಉಂಟಾಗಿದೆ, ವಿದ್ಯಾರ್ಥಿಗಳು ತೊಂದರೆಗೊಳಗಾಗಿದ್ದಾರೆ. ಹೆಚ್ಚಿನ ಅಂಕಗಳ ನಿರೀಕ್ಷೆಯಲ್ಲಿದ್ದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಈ ಕುರಿತು ಇನ್ನೂ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಕರ್ನಾಟಕ PU ಮಂಡಳಿ. ನಾಳೆ ಲಾಸ್ಟ್ ಡೇಟ್ ಇದೆ, ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ. ಅರ್ಜಿ ಓಪನ್ ಆಗಿದೆ, ಹಾಗೆ OTP ಜನರೇಟ್ ಆಗದೆ ಸಮಸ್ಯೆ ಉಂಟಾಗಿದೆ. ಈಗಾಗಲೇ 3ನೇ ಎಕ್ಸಾಮ್ ಕೂಡ ಕ್ಯಾನ್ಸಲ್ ಮಾಡಿದೆ PU ಮಂಡಳಿ. ನಾಳೆ ಕೊನೆ ದಿನಾಂಕ. PU ಮಂಡಳಿಗೆ ಪೋಷಕರು ದೂರು ಕೊಟ್ಟಿದ್ದಾರೆ. ಇದೇ ತಿಂಗಳು 30ರಿಂದ ಆರಂಭವಾಗುತ್ತೆ ಪರೀಕ್ಷೆ 2. ನೋಡಿ, ಈಗ ರಿವ್ಯಾಲ್ಯೂಯೇಷನ್ ಏನಿದೆ ಅದ್ರ ಜೊತೆಗೆ ರೀ ಎಕ್ಸಾಮ್ ಬರೆಯುವಂಥವ್ರು, ಅನುತ್ತೀರ್ಣರಾದಂಥವ್ರು, ಅವ್ರಿಗೆ ನಾಳೆ ಲಾಸ್ಟ್ ಡೇಟ್ ರೀ. ಸರ್ವರ್ ಸಮಸ್ಯೆ ಓಪನ್ನೇ ಆಗ್ತಿಲ್ಲ ಅಲ್ಲಿ. ಈಗ ನೋಡಿದರೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಆತಂಕ ಹೆಚ್ಚಾಗ್ತಿದೆ. ಅಲ್ಲೇನಾದರೂ ನೋಡಿ ಅಪ್ಲಿಕೇಶನ್ನು ಹಾಕದೆ ಕೆಲವೊಬ್ಬರು ಏನಾದರೂ ಮಿಸ್ ಆಗಿಬಿಟ್ರೆ ಅವರಿಗೆ 1 ವರ್ಷದ ಶೈಕ್ಷಣಿಕ ಭವಿಷ್ಯ ಕೂಡ ಹಾಳಾಗ್ಬೋದು, ತೊಂದರೆ ಆಗ್ಬೋದು. ಸಾಮಾನ್ಯವಾಗಿ ಏನಾಗುತ್ತೆ, ಮರು ಮೌಲ್ಯಮಾಪನ ಪ್ರಕ್ರಿಯೆ ಮುಗಿದು ಫಲಿತಾಂಶ ಬರೋಕ್ಕೆ ಸ್ವಲ್ಪ ಸಮಯ ಬರುತ್ತಲ್ಲಿ. ಅಂದರೆ ನಾವು ರಿವ್ಯಾಲ್ಯೂಯೇಷನ್ ಏನು ಹಾಕಿರ್ತೀವಿ ಅದಕ್ಕೆ ಟೈಮ್ ಬೇಕಾಗುತ್ತೆ, ಅದು ರಿಸಲ್ಟ್ ಬರಬೇಕಾದ್ರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ. ಗಣೇಶ್, ಈಗ ನೋಡ್ತಾ ಇದ್ದೀವಿ ರಿವ್ಯಾಲ್ಯೂಯೇಷನ್ ಹಾಕಿದಂಥವ್ರಿಗೆ ಸಿಕ್ಕಾಪಟ್ಟೆ ಅನಾನುಕೂಲ ಆಗ್ತಿದೆ. ಈಗ ಸರ್ವರ್ ಸಮಸ್ಯೆ ಅಂತ ಹೇಳ್ತಿದ್ದಾರೆ. ಎಲ್ಲೋ ಒಂದು ಕಡೆ ಅದು ರಿಸಲ್ಟ್ ಬರಬೇಕು ಅಂತ ಹೇಳಿದ್ರೆ ಇಲ್ಲೇನಾದರೂ ಆ ಕಡೆ ಈ ಕಡೆ ಅದಲು ಬದಲಾಯಿದ್ರೆ 1 ವರ್ಷದ ಶೈಕ್ಷಣಿಕ ಭವಿಷ್ಯಕ್ಕೆ ಕಂಟಕವಾಗುವಂಥ ಸಾಧ್ಯತೆಗಳಿದಾವಂತೆ. ಇದು ಹೇಗೆ ಸಮಸ್ಯೆಗೆ ಇಕ್ಕಟ್ಟಿಗೆ ಸಿಲುಕಿಸಿದೆ ವಿದ್ಯಾರ್ಥಿಗಳಿಗೆ? ಮುಖ್ಯವಾಗಿ ನಾಳೆ ಅಂದ್ರೆ ಮರುಪರೀಕ್ಷೆ PUCಯ 2ನೇ ಹಂತದ ಮರುಪರೀಕ್ಷೆ ಅಂತಂದ್ರೆ ಈ ಬಾರಿ 3 ಅವಕಾಶಗಳನ್ನ ವಿದ್ಯಾರ್ಥಿಗಳಿಗೆ ನೀಡಲಾಗಿತ್ತು. ಆದ್ರೆ ಮೊದಲ ಅವಧಿಯಲ್ಲೇ ಸಾಕಷ್ಟು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿರುವಂತಹ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ರೆಕಾರ್ಡ್ ರೀತಿಯಲ್ಲಿ ಅಂಕಗಳು ಬಂದಂತ ಹಿನ್ನೆಲೆಯಲ್ಲಿ 2ನೇ ಪರೀಕ್ಷೆಯನ್ನ ಇಟ್ಟಿರುವಂತದ್ದು. ಕಾರಣ ಏನಂದ್ರೆ ವಿದ್ಯಾರ್ಥಿಗಳು ಯಾರು ಕೂಡ ಅನುತ್ತೀರ್ಣರಾಗಬಾರದು, ಫೇಲ್ ಆಗಬಾರದು, ಹಾಗೇನೆ ಅವರ ಭವಿಷ್ಯಕ್ಕೆ ಯಾವುದೇ ರೀತಿ ತೊಡಕಾಗಬಾರದು ಅನ್ನೋ ದೃಷ್ಟಿಯಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣ ಇಲಾಖೆ ಅದು ಪರೀಕ್ಷಾ ಮಂಡಳಿ ನಿರ್ಧಾರವನ್ನ ಕೈಗೊಂಡಿತ್ತು. ಇದೀಗ ಮರು ಪರೀಕ್ಷೆಗೆ ಅಂದ್ರೆ ಈಗ ಮೊದಲನೇ ಅವಧಿಯ ಪರೀಕ್ಷೆಯಲ್ಲಿ ಏನು ಅಂಕಗಳು ಕಡಿಮೆ ಬಂದಂತವ್ರು ಇರ್ತಾರೆ ಅಥವಾ ಫೇಲ್ ಆದಂತ ವಿದ್ಯಾರ್ಥಿಗಳು ಮರು ಪರೀಕ್ಷೆಗೆ ನಾಳೆ ಕಡೆಯ ದಿನ ಇರುವಂತದ್ದು. ಹಾಗಾಗಿ ಅದಕ್ಕೆ ಅರ್ಜಿ ಸಲ್ಲಿಸಕ್ಕೆ ಹೋದ್ರೆ ಅದು ಸರ್ವರ್ ಡೌನ್ ಅಂತ ಬರ್ತಾ ಇದೆ, ಅಪ್ಲಿಕೇಶನ್ ತಗೋತಾ ಇಲ್ಲ, OTP ಬರ್ತಾ ಇಲ್ಲ, ಹಾಗೇನೆ ಮೇಲ್ ಜನರೇಟ್ ಆಗ್ತಾ ಇಲ್ಲ, ಮೇಲ್ ಅಕ್ಸೆಪ್ಟ್ ಆಗ್ತಾ ಇಲ್ಲ. ಅಂತಂದ್ರೆ ಇವ್ರು ಕಳಿಸುವಂತಹ ಮೇಲ್ ಎಕ್ಸಾಮ್ ಸೆಂಟರ್ ಅವರು ಅಕ್ಸೆಪ್ಟ್ ಮಾಡ್ಕೊತಾ ಇಲ್ಲ ಅನ್ನುವಂತಹ ಪ್ರಾಬ್ಲಮ್ಸ್ ಇರುವಂತದ್ದು. ಈ ಸಂಬಂಧ ನಾವು ಕೂಡ ಒಂದು ರೀತಿಯಲ್ಲಿ ಯಾರು ಗೊಂದಲಕ್ಕಿರುವಂತಹ ವಿದ್ಯಾರ್ಥಿಗಳು ಏನಿರ್ತಾರೆ ಅವ್ರನ್ನ ಸಂಪರ್ಕ ಮಾಡಿದ್ರೆ ಅವರು ಕೂಡ ನಮಗೆ ದೂರು ನೀಡಿದ್ರು. ಆ ಹಿನ್ನೆಲೆಯಲ್ಲಿ ಈಗ PU ಬೋರ್ಡ್ ನ ಪರೀಕ್ಷಾ ಮಂಡಳಿಯ ಅಧಿಕಾರಿಗಳ ವರ್ಗನ್ನು ಕೂಡ ಸಂಪರ್ಕ ಮಾಡಿತ್ತು. TV5 ಕನ್ನಡ ಮಾಡಿದಂತ ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳ ವರ್ಗ ಸಮಸ್ಯೆಯನ್ನ ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಸರಿಸುಮಾರು 1 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ವಿಲೇವಾರಿಯಲ್ಲಿ ಇದು ಸರ್ವರ್ ಇಶ್ಯೂ ಬರ್ತಾ ಇದೆ ಅನ್ನುವಂತಹ ಮಾಹಿತಿ ಈಗ ಬರ್ತಾ ಇರುವಂತದ್ದು. ಸಿಕ್ಕಿದಂತಹ ಮಾಹಿತಿಗಳು ಯಾರ್ಯಾರು ಕಂಪ್ಲೇಂಟ್ಸ್ ಕೊಡ್ತಾರೆ ಅವರ ಸಮಸ್ಯೆಗಳನ್ನ ಈಗ ಏನು ಎಕ್ಸಾಮ್ ಸೆಂಟರ್ PU ಬೋರ್ಡ್ ನ ಎಕ್ಸಾಮ್ ಸೆಂಟರ್ ನ ಹಿರಿಯ ಅಧಿಕಾರಿಗಳು ಅವರು ಕೂಡ ನಿರ್ದೇಶಕರಾದ ಪ್ರಕಾಶ್ ಅವರ ನೇತೃತ್ವದಲ್ಲಿ ಸಮಸ್ಯೆಯನ್ನ ಪರಿಹರಿಸುವಂತ ಕೆಲಸ ಆಗ್ತಾ ಇರುವಂತದ್ದು. ಥ್ಯಾಂಕ್ ಯು ಮಾಹಿತಿಗಾಗಿ. ಈ ಬಗ್ಗೆ ಮಾತನಾಡಲಿಕ್ಕೆ ಮಂಜು ನೆಹಾಲ್ ಇದ್ದಾರೆ, ಪೋಷಕರು. ನಮಸ್ಕಾರ. ನಮಸ್ತೆ. ನಮಸ್ತೆ ಮೇಡಮ್. ಈಗ ನೀವು ರಿವ್ಯಾಲ್ಯೂಯೇಷನ್ ಹಾಕಿದ್ದ ಅಥವಾ ಎಕ್ಸಾಮ್ಗ ಯಾವ್ದು ನೀವು ಅರ್ಜಿ ಸಲ್ಲಿಸಕ್ಕೆ ಹೋಗಿದ್ರಿ? ನಾನು ರಿಜಿಸ್ಟ್ರೇಷನ್ ಮಾಡಕ್ಕೆ ಎಕ್ಸಾಮ್ 2ಗೆ. ಓಕೆ. ಬಟ್ ನಾನು 2 ಡೇಸ್ ಇಂದ ಟ್ರೈ ಮಾಡ್ತಿದ್ದೆ, ಸರ್ವರ್ ಎರರ್ ಇತ್ತು, ಯಾರು ರೆಸ್ಪಾಂಡ್ ಕೂಡ ಮಾಡ್ಲಿಲ್ಲ ಕರೆಕ್ಟ್ ಆಗಿ. ಆಮೇಲೆ ರಮಾಕಾಂತ್ ಮತ್ತೆ ಗಣೇಶ್ ಹೆಗ್ಡೆ ಅವರು ಮುಂದೆ ನಿಂತು ಆ ಇಶ್ಯೂನ ಕನ್ಸಿಡರ್ ಮಾಡಿ ಇವಾಗ ನಮ್ಗೆ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಸೊ ಐ ಕುಡ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ. ಅಲ್ಲ, ಈಗ ನಿಮ್ದು ತೆಗೆದುಕೊಳ್ತಾ ಅಲ್ಲಿ? ಹೌದು, ಇವಾಗ ತಗೋತು. ಈಗ ಸರಿಯಾಗಿದೆ ಅಮ್ಮ. ಈಗ ಮೊದಲು ಎರರ್ ಅಂತ ಬರ್ತಾ ಇತ್ತು, ಮೊದಲು OTP ಬರ್ತಿರ್ಲಿಲ್ಲ, ಜನರೇಟ್ ಆಗ್ತಿರ್ಲಿಲ್ಲ ಅಲ್ಲಿ. ಹೌದು ಹೌದು ಹೌದು. TV5 ಕೂಡ ನಿಮ್ಗೆ ಒಂದ್ ರೀತಿ ಬೆಂಬಲವಾಗಿ ನಿಂತಿತ್ತು, ಇದಕ್ಕೇನ್ ಹೇಳ್ತೀರಮ್ಮ? ಹೌದು ಹೌದೌದು, ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ.
ನನ್ ಇಶ್ಯೂ ಸಾಲ್ವ್ ಆಯ್ತು ಇವಾಗ. ಬಟ್ ಬೇರೆ ಸ್ಟೂಡೆಂಟ್ಸ್ ಕೂಡ ರಿಜಿಸ್ಟರ್ ಮಾಡಕ್ಕೆ ತುಂಬಾ ಜನ ಹೌದು 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 ಕನ್ಸಿಡರೇಷನ್ ಅಲ್ಲಿ ತಗೊಬೇಕು ಅಂತ DP ಅವ್ರಿಗೆ ಕೇಳ್ಕೊತೇನೆ ಅಷ್ಟೇ. ಹೌದು, ಬಟ್ ಏನಂದ್ರೆ ಈಗ ರಿಸಲ್ಟ್ ಬರೋದು ಕೂಡ ಲೇಟ್ ಆಗ್ಬಿಡುತ್ತೆ ಅಲ್ವಾ, ಅದು ಮತ್ತೆ 1 ಇಯರ್ ಮತ್ತೆ ಸೆಟ್ ಬ್ಯಾಕ್ ಆಗ್ಬೋದು, ಆ ಒಂದು ಭಯ ಕೂಡ ಇರ್ಬೋದು ಅಂತ ವಿದ್ಯಾರ್ಥಿಗಳಿಗೆ. ಹೌದು ಹೌದು ನಿಜ, ಅದು ತುಂಬಾ ನಿಜ. ಈಗ ನಾಳೆ ಲಾಸ್ಟ್ ಡೇಟ್ ಇದೆ, ಬಟ್ ಇದೆಲ್ಲ ಸರಿ ಆಗುತ್ತೆ. ನಾವು ಕೂಡ ಅಧಿಕಾರಿಗಳ ಸಂಪರ್ಕ ಮಾಡ್ತಿದ್ವಿ, ಅವ್ರಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ. ಹೌದು. ಈಗ ನೀವು ಎಕ್ಸಾಮ್ 2ಗೆ ಅಪ್ಲೈ ಮಾಡಿದಲ್ವಾ ಈಗ? ಹೌದು ಹೌದು. ಅಲ್ಲ, ನಿಮ್ಗೆ ಅಲ್ಲಿ ಆರಂಭದಲ್ಲಿ ಹೋದಾಗ PU ಬೋರ್ಡ್ ಹತ್ರ ರೆಸ್ಪಾನ್ಸ್ ಮಾಡಲಿಲ್ಲ ಸರಿಯಾಗಿ ಅಂತ ಹೆಂಗೆ ಅಧಿಕಾರಿಗಳು? ಇಲ್ಲ, ಯಾರು ರೆಸ್ಪಾಂಡ್ ಮಾಡ್ಲಿಲ್ಲ ಸರಿಯಾಗಿ. ಅಲ್ಲ, ಕೇಳಿ ಏನ್ ಹೇಳ್ತಿದ್ರು ಅವರು? ನನ್ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅದು, ನೀವು ಬೇರೆಯವ್ರ ಜೊತೆ ಮಾತಾಡ್ಬೇಕು ಅಂತ ಬೇರೆ ನಂಬರ್ ಕೊಡ್ತಿದ್ರು. ಅವ್ರು ಆಕ್ಚುಲಿ ಹಿ ವಾಸ್ ದ IAS, ಐ ಮೀನ್ ಡೈರೆಕ್ಟಿಂಗ್ ಚೇರ್ಪರ್ಸನ್ IAS KS ಅವ್ರ ನಂಬರ್ ಕೊಡ್ತಿದ್ರು. ಅವ್ರಂತೂ ಫೋನೇ ಪಿಕ್ ಮಾಡ್ತಿರ್ಲಿಲ್ಲ, ಡೈರೆಕ್ಟ್ ಬಿಸಿ ಅಂತ ಬರ್ತಿತ್ತು ಹೆಲ್ಪ್ ಲೈನ್ ನಂಬರ್. ಸೊ ಅದೇನು ಹೆಲ್ಪ್ ಆಗಿಲ್ಲ. ಇಮೇಲ್ ಕೂಡ ನಾನು ಕಳ್ಸಿದ್ದೆ, ಅದಕ್ಕೂ ಏನು ರೆಸ್ಪಾಂಡ್ ಮಾಡ್ಲಿಲ್ಲ. ಸೊ ವಿ ಡಿಂಟ್ ಹ್ಯಾವ್ ಎನಿ ಅದರ್ ವೇ. ಅದಕ್ಕೇನೆ TV5 ಅವ್ರನ್ನ ನಾವು ತುಂಬಾ ನೆನ್ಸ್ಕೋತೀವಿ, ಯಾಕಂದ್ರೆ ಈ ಇಶ್ಯೂ ನನ್ಗೆ ಸಾಲ್ವ್ ಮಾಡ್ಕೊಟ್ಟಿದೆ. ಥ್ಯಾಂಕ್ ಯು ಮಂಜು ಅವ್ರೆ. ಬಟ್ ಅಲ್ಲಿ ಉಳಿದಂತ ಸ್ಟೂಡೆಂಟ್ಸ್ ಅಲ್ಲಂದ್ರೆ ಏನು ಆಲ್ಟರ್ನೇಟ್ ಏನು ವ್ಯವಸ್ಥೆ ಇಲ್ಲ ಅಂತ ಹೇಳಿ ಆ ರೆಸ್ಪಾನ್ಸ್ ಹೇಗೆ ಅಲ್ಲಿ ನೀವು ನೋಡಿದಾಗ ಹೇಗಿತ್ತು ಅಂತ ಕೋಪ ಮಾಡ್ಕೊಂಡು ಅಲ್ಲೆಲ್ಲ ಅಧಿಕಾರಿಗಳು ಪ್ರಶ್ನೆ ಮಾಡೋದೆಲ್ಲ ಮಾಡ್ತಾ ಇದ್ರೆ ಹೆಂಗೆ? ಅದ್ರ ಬಗ್ಗೆ ನನ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ. ಬಟ್ ನನ್ ಪ್ರಕಾರ ನಾನು ಐ ಮೀನ್ ಈ ಪ್ರಾಬ್ಲಮ್ಗೆ ನಾನು ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡಿದೆ, ಏನ್ ಮಾಡೋದು, ಏನಾದ್ರೂ ತಗೊಳುತ್ತಾ ಆಕ್ಷನ್ ಗವರ್ಮೆಂಟ್ ಅವರು. ಬಟ್ ಅದೇನು ಅವ್ರೇನು ಕನ್ಸಿಡರ್ ಮಾಡಿದಿಲ್ವೇನೋ ಇಷ್ಟೋ ತನಕ. ನಾವು TV5 ಅಲ್ಲಿ ರೇಸ್ ಮಾಡಿದ್ಮೇಲೆನೆ ರಿಜಿಸ್ಟರ್ ಆಗಿದ್ದು, ಸಕ್ಸಸ್ಫುಲ್ ಆಗಿ ಸರ್ವರ್ ಓಡಿದ್ದು. ಬಟ್ ನನಗ ಇದಾಯ್ತು, ನನ್ನ ಇಶ್ಯೂ ಸಾಲ್ವ್ ಆಯ್ತು. ಬಟ್ ಬೇರೆ ಸ್ಟೂಡೆಂಟ್ಸ್ ಕೂಡ ಅವರು ಕಾಯ್ತಾ ಇರ್ತಾರೆ ರಿಜಿಸ್ಟರ್ ಮಾಡಕ್ಕೆ, ಮತ್ತೆ ನಾಳೆ ಲಾಸ್ಟ್ ಡೇ ಕೂಡ. ನಿಜ, ಇಲ್ಲಿ ಅವ್ರದೇ ಇಲ್ಲ ಏನಿದೆಯೋ ಡಿಪಾರ್ಟ್ಮೆಂಟ್ ಅವ್ರದೇ ಫೇಲ್ಯೂರ್. ಇಲ್ಲಿ ನಮ್ಗೆ ಎರರ್ ಸಮಸ್ಯೆ ಅಂತಂದ್ರೆ ಅವರೇ ಕಾರಣ ಆಗ್ತಾರೆ. ಈಗ ಯಾರು ಎಷ್ಟು ನಾಳೆ ಏನಾದ್ರು ಅಷ್ಟೊಳಗಡೆ ಅಪ್ಲಿಕೇಶನ್ ಅಲ್ಲಿ ಅಪ್ಲೈ ಆಗದೆ ಇದ್ರೆ. ಹೌದೌದು, ಮತ್ತೆ ಎಕ್ಸಾಮ್ 3 ಇಲ್ಲ ಅಂತ ಡಿಕ್ಲೇರ್ ಕೂಡ ಮಾಡಿದ್ದಾರೆ. ಸೊ ಎಕ್ಸಾಮ್ 2 ಇಸ್ ದ ಓನ್ಲಿ ಆಪ್ಷನ್ ಇವಾಗ. ನಮ್ಮ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡಕ್ಕಾಗ್ಲಿ ಅಥವಾ ಬೇರೆಯವರು ಎಕ್ಸಾಮ್ ಬರೆಯಕ್ಕೆ ಅದೊಂದೇ ಆಪ್ಷನ್ ಇರೋದು. ಥ್ಯಾಂಕ್ ಯು ಮಂಜೂರೇ. ನಾವು ಎಲ್ರಿಗೂ ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಮ್ಮ ಪ್ರಯತ್ನವನ್ನ ಮಾಡ್ತೀವಿ, ಅಧಿಕಾರಿಗಳಿಗೆ ಮತ್ತಷ್ಟು ತಿಳಿಸ್ತೀವಿ, ಇದನ್ನ ಗಮನಕ್ಕೆ ತರ್ತೀವಿ. ನೋಡಿ, ವಿದ್ಯಾರ್ಥಿ ಹೇಳ್ತಾ ಇದ್ರು TV5ಗೆ ಧನ್ಯವಾದ ಹೇಳ್ತಾ ಇದ್ದಾರೆ. ಅಧಿಕಾರಿಗಳಿಗೂ ಕೂಡ ಈ ವಿಚಾರ ಹೋಗಿದೆ ಆಲ್ರೆಡಿ. ನಾವು ಕೂಡ ಅಲ್ಲಿ ನಮ್ಮ ವರದಿಗಾರರು ರಿಯಾಲಿಟಿ ಚೆಕ್ಕನ್ನು ಕೂಡ ಮಾಡಿದ್ದಾರೆ. ಖಂಡಿತವಾಗ್ಲೂ ಸಮಸ್ಯೆ ಆಗ್ತಿದೆ, ಸರ್ವರ್ ಸಮಸ್ಯೆ. OTP ಕೂಡ ಅಲ್ಲಿ ಜನರೇಟ್ ಆಗ್ತಾ ಇಲ್ಲ. ಈಗ ಎಕ್ಸಾಮ್ ಬರೆಯುವಂಥವ್ರಿಗೆ, ಎಕ್ಸಾಮ್ 2 ಬರೆಯುವಂಥವ್ರಿಗೆ ಮತ್ತು ವ್ಯಾಲ್ಯೂಯೇಷನ್ ಹಾಕಿದಂಥವ್ರಿಗೂ ಕೂಡ ಇದು ಖಂಡಿತ ಸಮಸ್ಯೆ ಆಗ್ತಾ ಇದೆ.